ಏನಮ್ಮ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಸ್ವಲ್ಪ ಅಂದ್ರೆ ಅದೇನು ಹೇಳಮ್ಮ? ಅದು ಅದು ಅದೇನಂತ ಹೇಳಮ್ಮ? ಆರ್ತಿ, ಹಾ ಮಾವ. ಅದೇನಮ್ಮ ಅದು? ಅದು ಅದು ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿಯಲ್ಲ, ಅದೇನಮ್ಮ ಅದು? ಅದು ಮಾವ, ನನಗೆ ಒಂಚೂರು ದುಡ್ಡು ಬೇಕಿತ್ತು. ಅಷ್ಟೇನಾ? ಅಲ್ಲಮ್ಮ, ಸ್ವಲ್ಪ ಅಂದ್ರೆ ಎಷ್ಟು ಬೇಕಮ್ಮ? ಒಂದು 5 ಮಾವ. 5,000 ಅಷ್ಟೇನಾ? 5,000 ಅಲ್ಲ ಮಾವ, ಅದು 5 ಲಕ್ಷ. ಏನಮ್ಮ, 5 ಲಕ್ಷನ? ಯಾಕಮ್ಮ ಅಷ್ಟೊಂದು? ಅದು ಬೇಕಿತ್ತು ಮಾವ. ಅಲ್ಲ, ಬೇಕಿತ್ತು ಅಂದ್ರೆ ಅಷ್ಟೊಂದು ಹಣ ಏನಕ್ಕೆ? ಅದು ಅದು ಹಾ ಮಾವ, ಅದೇ ನವಮಿ ಮದುವೆ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಒಡವೆ ತಗೊಳ್ಳೋಣ ಅಂತ. ಅಡ್ವಾನ್ಸ್ ಕೊಡಬೇಕು, ಆರ್ಡರ್ ಮಾಡಬೇಕಲ್ವಾ, ಅದಕ್ಕೆ. ಅದಕ್ಕ ಕೊಟ್ರಾಯ್ತು ಬಿಡು. ಆರ್ತಿ, ಒಳ್ಳೆ ಆಲೋಚನೆ ಮಾಡಿದ್ಯಮ್ಮ. ಅಂತೂ ಈಗಲಾದರೂ ಅಮ್ಮನ ಸ್ಥಾನ ನಿಭಾಯಿಸಬೇಕು ಅಂತ ಅನ್ನಿಸ್ತಿದ್ಯಲ್ಲ ನಿನಗೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಯಾಕೆ ಆರ್ತಿ ಮದುವೆ ತಯಾರಿಗಳ ಬಗ್ಗೆ ಏನೂ ಮಾತಾಡ್ತಿಲ್ವಲ್ಲ ಅಂತ. ಇಲ್ಲ ಮಾವ, ನಾನು ಯಾವಾಗಿಂದನೂ ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಕೋತಿದ್ದೆ. ಆದರೆ ದುಡ್ಡಿನ ವಿಚಾರ ಅಲ್ವಾ, ಕೇಳೋಕೆ ಸ್ವಲ್ಪ ಸಂಕೋಚ ಆಯಿತು ಅಷ್ಟೇ. ಅಲ್ಲ, ಸಂಕೋಚ ಯಾಕಮ್ಮ? ಅಲ್ಲಿರೋ ದುಡ್ಡೆಲ್ಲ ನಿಂದೆ. ನೀನು ದುಂದುವೆಚ್ಚ ಮಾಡಲ್ಲ ಅನ್ನೋ ನಂಬಿಕೆ ಇರೋದ್ರಿಂದಾನೇ ನಿನಗೆ ನಾನು ತಿಜೋರಿ ಜವಾಬ್ದಾರಿ ಕೊಟ್ಟಿರೋದು. ಒಳ್ಳೆ ಕೆಲಸಕ್ಕೆ ನಾನು ಯಾಕಮ್ಮ ಅಡ್ಡಿ ಮಾಡಲಿ? ಅಲ್ಲ, ತಿಜೋರಿ ಕೀ ನಿನ್ನ ಹತ್ರ ಇದ್ರೂ ನನ್ನ ಹತ್ರ ಬಂದು ದುಡ್ಡು ಕೊಡಿ ಅಂತ ಕೇಳ್ತಿದ್ಯಲ್ಲ, ಬೇಷ್. ನಾನು ನಿನ್ನ ಮೇಲಿಟ್ಟಿರೋ ನಂಬಿಕೆ ಸುಳ್ಳಾಗ್ಲಿಲ್ಲ ಅಂತ ನೀನು ಸಾಬೀತು ಮಾಡ್ಬಿಟ್ಟಿಯಮ್ಮ. ಮತ್ತೆ ಆರ್ತಿ, ಬರೀ 5 ಲಕ್ಷ ಸಾಕೇನಮ್ಮ? ಇರೋ ಒಬ್ಬ ಮಗಳು, ಇನ್ನೂ ಸ್ವಲ್ಪ ಬೇಕಾಗತ್ತೇನೋ ನೋಡು. ಅತ್ತೆ, ಇಲ್ಲ ಸಾಕತ್ತೆ, 5 ಲಕ್ಷ ಸಾಕು. ಹೌದಮ್ಮ, ನಿನಗೆ ಇನ್ನೂ ಬೇಕು ಅಂದ್ರೆ ಕೇಳು. ದುಡ್ಡಿನ ವಿಷಯ ಅಂತ ಸಂಕೋಚ ಪಡಬೇಡ. ಅಪ್ಪ, ಒಂದ್ 10 ಲಕ್ಷನೇ ಕೊಟ್ಬಿಡಿ ಅಪ್ಪ. ಏಕೆ? ನವಮಿ ಹೆಸರಲ್ಲಿ ನೀನು ಒಡವೆ ಮಾಡಿಸ್ಕೊಂಬೋಣ ಅಂತನಾ? ಮಾವ ಯಾವಾಗ ಕೊಡ್ತೀರಾ ಅಂತ ಹೇಳಿ. ಯಾವಾಗ್ಲೋ ಯಾಕಮ್ಮ, ನೀನು ಊಟ ಮಾಡ್ಕೊಂಡ್ ಬಾ, ಜೊತೆಗೆ ನವಮಿನೂ ಕರ್ಕೊಂಡ್ ಬಾ, ಕೊಡ್ತೀನಿ. ಮಾವ, ನವಮಿ ಯಾಕೆ? ನವಮಿ ಬೇಡ, ನನ್ನ ಹತ್ರನೇ ಕೊಡಿ. ಅದ್ಯಾಕಮ್ಮ? ನವಮಿ ಯಾಕೆ ಬೇಡ? ನವಮಿನೂ ಕರ್ಕೊಂಡ್ ಬಾ. ಅದು ಹಾಗಲ್ಲ, ನವಮಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅದೇಗಮ್ಮ ಆಗುತ್ತೆ? ನಾಳೆ ದಿನ ಆ ಒಡವೆ ಹಾಕೊಳ್ಳೋಳು ಅವಳೇ ತಾನೇ. ಅವಳಿಗೆ ತಿಳಿಸ್ದೆ ಸರ್ಪ್ರೈಸ್ ಕೊಟ್ರೆ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ, ಹೇಗೆ ಹೇಳ್ತೀಯ? ಸುಮ್ಮನೆ ನಾ ಹೇಳ್ದಾಗ ಕೇಳು. ಯಾವ ಸರ್ಪ್ರೈಸು ಬೇಡ, ಅವಳನ್ನ ಕರ್ಕೊಂಡು ಬಾ. ಸರಿ ಮಾವ, ಕರ್ಕೊಂಬರ್ತೀನಿ. ಹಾ, ಸ್ವಲ್ಪ ನೀರು ಕೊಡಮ್ಮ ಹಾಗೆ. ಹಾ ಮಾವ.
ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಅತ್ತೆ ಏನತ್ತೆ ನೀವು ನೀವೇ ನೋಡಿದ್ರಲ್ಲ, ನಿಮ್ ಮುಂದೆನೆ ತಾನೇ ನಾನು ಹಣ ಕೇಳಿದ್ದು. ಅವ್ರು ಹಾಗೆ ಕೇಳಿದ್ರೆ ನಾನೇನ್ ಮಾಡಕ್ಕಾಗತ್ತತ್ತೆ? ನೀನೇ ಏನಾದ್ರೂ ಮಾಡು. ಒಟ್ನಲ್ಲಿ ತಿಜೋರಿ ಹತ್ರ ನವಮಿ ಬರೋದ್ ಬೇಡ ಅಷ್ಟೇ. ಕೆಲ್ಸ ಕೆಡತ್ತೆ. ನೀನೊಬ್ಳೆ ಹೋಗಿ ಇಸ್ಕೊಂಡ್ ಬಾ. ಅಲ್ಲ ಅದ್ ಹೇಗೆ? ಅಲ್ಲಾಗಿಲ್ಲ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೇಳದಷ್ಟು ಮಾಡು. ಏಯ್ ಬಾರೆ. ಅಂತ ಒಂದು ಮುತ್ತು, ಆಹಾ, ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನಿಸ್ತಾ ಇದೆ. ಇದೆಲ್ಲ ಸಿಕ್ಕಿ ಯಾವ ಕಾಲ ಆಗಿತ್ತು. ಮಾಯಾ ಮುತ್ತು ಕೊಡ್ತಿದ್ದ ಹಾಗೆ ಏನೋ ಒಂಥರ ರೋಮಾಂಚನ ಆಗೋಯ್ತು. ಲವ್ವರ್ಗೋಸ್ಕರ ಪಾರ್ಕಲ್ಲಿ ಕೂತಿರೋ ಹಾಗೆ ಅವಳು ಬಂದ ತಕ್ಷಣ ಕದ್ದು ಮುಚ್ಚಿ ಮುತ್ತು ಕೊಟ್ಟಷ್ಟು ಖುಷಿ ಆಗ್ತಿದೆ. ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಇಂಥ ಸಂತೋಷನ. ಅವಳು ನನಗೆ ಕೊಟ್ಟಿದ್ದು ಇದೇ ಮೊದಲನೇ ಮುತ್ತೇನೋ ಅಥವಾ ಕೊನೆ ಮುತ್ತೇನೋ ಅಂತ ಅನಿಸ್ತಾ ಇದೆ. ಇದರಿಂದ ನಾನು ಕಲಿತ ನೀತಿ ಪಾಠ ಏನು ಅಂದ್ರೆ, ನನ್ನ ಹೆಂಡತಿನ ಖುಷಿಯಾಗಿಟ್ಕೊಂಡ್ರೆ, ಅವಳ ಇಷ್ಟಾರ್ಥಗಳನ್ನ ಪೂರ್ತಿ ಮಾಡಿದ್ರೆ, ಅವಳು ನನ್ನ ಜೊತೆ ಹೀಗೆ ಹೀಗೆ ಪ್ರೀತಿಯಿಂದ ಇರ್ತಾಳೆ ಅನ್ಸತ್ತೆ. ಇದೇ ರೀತಿ ಮುತ್ತು ಅಪ್ಪುಗೆ ಎಲ್ಲ ಸಿಗುತ್ತೆ ಅನ್ಸತ್ತೆ. ಭೂಮಿ, ಏನ್ ಡ್ಯಾಡಿ ಇಷ್ಟೊಂದು ಖುಷಿಯಾಗಿದ್ದೀರಾ? ಅಮ್ಮ ಮುತ್ಕೊಟ್ಟಿದ್ಕ? ಅಂದ್ರೆ ಏ ಕಳ್ಳಿ, ಎಲ್ಲ ಕದ್ ನೋಡ್ಬಿಟ್ಯಾ? ನಿನ್ನು ಅಪ್ಪ ಅಮ್ಮ ಖುಷಿಯಾಗಿರೋದನ್ನ ಆ ರೀತಿ ಕದ್ ನೋಡ್ಬಾರ್ದು, ಗೊತ್ತಾಯ್ತಾ? ನೀವು ಹಾಗೆ ಏನ್ ಮಾಡಿದ್ರು ರೂಮ್ ಒಳಗೆ ಮಾಡ್ಬೇಕು, ಹಾಲಲ್ಲ. ಏನ್ ಮಮ್ಮಿನೋ ಡ್ಯಾಡಿನೋ ಎಲ್ಲ ಮಕ್ಳೇ ಹೇಳ್ಕೊಡ್ಬೇಕು. ಸಾರಿ ಮೇಡಮ್, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಓಕೆ ಅದ್ ಬಿಡಿ. ಮಮ್ಮಿಗೆ ಹೊಸ ನೆಕ್ಲೆಸ್ ಕೊಡ್ಸಿದ್ರ ಡ್ಯಾಡಿ? ಚಿನ್ನದ್ದ? ಇನ್ನೇನ್ ಮತ್ತೆ ಡ್ಯೂಪ್ಲಿಕೇಟ್ ಕೊಡ್ಸಕ್ಕಾಗತ್ತಾ? ಒರಿಜಿನಲ್ ನೋಡ್ಬೇ ಕೊಡ್ಸಿ ಅದ್ರ ಮೇಲೆ ದುಡ್ಡು ಕೊಟ್ರ ಡ್ಯಾಡಿ? ಹಾ, ಎಲ್ಲ ಸೇರ್ಸಿ ಎಷ್ಟಾಯ್ತು? ಒಂದು 3.5 ಲಕ್ಷ ಆಯ್ತು. 3.5 ಲಕ್ಷನಾ? ಹೌದು. ಎಲ್ಲ ಸಾಲ ಮಾಡಿದ ದುಡ್ಡೇನಾ ಡ್ಯಾಡಿ? ಅದೇ ಡ್ಯಾಡಿ, ಅದ್ಯಾರೋ ಅಂಕಲ್ ಹತ್ರ ಸಾಲ ತಗೊಂತೀನಿ ಅಂದ್ರಲ್ಲ, ಅವ್ರ ಹತ್ರನೇ ತಗೊಂಡ್ರಾ? ಹೌದು ಭೂಮಿ. ಎಷ್ಟ್ ಸಾಲ ತಗೊಂಡ್ರಿ ಡ್ಯಾಡಿ? 5 ಲಕ್ಷ. ಅದ್ರಲ್ಲೀಗ 3.5 ಲಕ್ಷ ಖರ್ಚಾಗಿದೆ ಅಲ್ವಾ? ಇನ್ನು 1.25 ಲಕ್ಷ ಇರ್ಬೇಕಲ್ವಾ? ಹೌದು. ಇನ್ನು ನೀವು ಬಿಸ್ನೆಸ್ ಶುರು ಮಾಡಿಲ್ಲ. ಆ ದುಡ್ಡನ್ನ ವೇಸ್ಟ್ ಮಾಡ್ಬಿಡಿ ಡ್ಯಾಡಿ, ಜೋಪಾನ್ದಾಗ ಇಟ್ಕೊಳ್ಳಿ ಡ್ಯಾಡಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಆಯ್ತು ಮೇಡಮ್, ನೀವ್ ಹೇಳ್ದ ಹಾಗೆ ಆ ದುಡ್ಡನ್ನ ಸೇಫ್ ಆಗಿ ಇಟ್ಕೊಂಡಿರ್ತೀನಿ. ಓಕೆನಾ? ಓಕೆ.
ಅಮ್ಮ ಅಪ್ಪ ಆರ್ತಿ, ಹಾ ಹಾ ಮಾವ. ಏನಮ್ಮ ಒಬ್ಳೇ ಇದ್ಯಾ? ನವಮಿಯಲ್ಲಿ? ಅದು ಅವಳಿಗೆ ನಾನು ಹೇಳಿಲ್ಲ ಮಾವ. ಯಾಕಮ್ಮ, ನಾನು ನಿನಗೆ ಅವಳನ್ನು ಕರ್ಕೊಂಡ್ ಬಾ ಅಂತ ಹೇಳಿದ್ದೆ ತಾನೇ? ನೀವು ಹೇಳಿದ್ರಿ ನಿಜ, ಆದ್ರೆ ನನಗೆ ಯಾಕೋ ಬೇಡ ಅನ್ಸ್ತು. ಮಾವ ನೀವು ದುಡ್ಡು ಕೊಡಿ, ಅವಳಿಗೆ ಯಾವ ಒಡವೆ ಇಷ್ಟ ಅಂತ ನನಗೆ ಗೊತ್ತು, ನಾನು ಮಾಡಿಸ್ತೀನಿ. ನಿನಗೆ ನೀನು ಯಾವ ಥರ ಒಡವೆ ಮಾಡಿಸ್ಕೊಟ್ರು ನಿನ್ನ ಮಗಳು ಇಷ್ಟಪಡ್ತಾಳೆ ಅನ್ನೋ ನಂಬಿಕೆ ಅಲ್ವಾ? ಹೌದು ಮಾವ. ಸರಿಯಮ್ಮ, ಆ ತಿಜೋರಿ ಓಪನ್ ಮಾಡು. ಡೋರ್ ಓಪನ್ ಮಾಡಮ್ಮ. ನೋಡಮ್ಮ, ಅದರಲ್ಲಿರೋ ಎಲ್ಲ ಒಡವೆಗಳನ್ನ ನೋಡಿದ್ಯಾ? ಮಾವ ಇದೆಲ್ಲ ಸರ್ಪ್ರೈಸ್. ಒಬ್ಬ ತಾಯಿಯಾಗಿ ನೀನೀಗ ಯೋಚನೆ ಮಾಡ್ತಿರೋದನ್ನ ಒಬ್ಬ ತಾತನಾಗಿ ನಾನು ಯಾವತ್ತೋ ಯೋಚನೆ ಮಾಡಿದ್ದೆ ಕಣಮ್ಮ. ಆಗ್ಲಿಂದಾನೆ ನಮ್ಮ ವ್ಯವಹಾರದಲ್ಲಿ ಬರ್ತಾ ಇದ್ದ ಲಾಭದಲ್ಲಿ ಸ್ವಲ್ಪ ಸ್ವಲ್ಪನೇ ಹಣ ಕೊಡಿಟ್ಟು ನವಮಿಗೆ ಅಂತಾನೆ ಒಂದೊಂದೇ ಒಡವೆ ಮಾಡಿಸಿಟ್ಟಿದ್ದೆ. ನೀನು ನಿನ್ನ ಮಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಪಡ್ತಿರೋ ಹಾಗೆ ನಾನು ನಿಮ್ಮೆಲ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ಇದನ್ನೆಲ್ಲ ನಿಮ್ಗೆ ಹೇಳ್ದಿರೇನೆ ಮಾಡಿಸಿ ತಂದು ಇಟ್ಟಿದ್ದೆ. ಯಾವತ್ತಾದರೂ ಒಂದು ದಿವಸ ನೀನು ಇದನ್ನ ನೋಡಿ ನನ್ನ ಹತ್ರ ಕೇಳ್ತೀಯ ಅನ್ಕೊಂಡ್ರೆ ನೀನು ಇದನ್ನ ನೋಡೂ ಇಲ್ಲ, ನನ್ನನ್ನು ಕೇಳಲೂ ಇಲ್ಲ. ಮಾವ, ನನ್ನ ಮಗಳ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಅಲ್ವಾ? ಏನಮ್ಮ ನೀನು ಹೀಗನ್ಬಿಟ್ಟೆ? ಅವಳು ನಿನಗೆ ಮಗಳಾದ್ರೆ ನನಗೆ ಮೊಮ್ಮಗಳು ತಾನೇ. ನಾನು ಅವಳ ಬಗ್ಗೆ ಕಾಳಜಿ ಪ್ರೀತಿ ತೋರಿಸಿದ್ರೆ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿದೆ? ಆಶ್ಚರ್ಯ ಏನೂ ಇಲ್ಲ ಮಾವ. ನವಮಿ ಒಡವೆಗೆಲ್ಲ ಆಸೆ ಪಡೋ ಹುಡುಗಿನೇ ಅಲ್ಲ. ಅವಳಿಗೆ ಬೇಕಿರೋದು ಕೇವಲ ತಾಳಿ ಒಂದೇ. ಆದ್ರೆ ದುಡ್ಡಿನ ಅವಶ್ಯಕತೆ ಈಗ ನನಗಿದೆ ಮಾವ. ಅದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ. ಆರ್ತಿ, ಯಾಕಮ್ಮ ಏನು ಮಾತಾಡದೆ ಹಾಗೆ ನಿಂತಿದ್ದೀಯಾ? ಓ, ಇದು ಸಾಲ್ದಾ? ಇನ್ನೂ ಏನಾದರೂ ಬೇಕಿತ್ತಾ? ಅಯ್ಯೋ ಇಲ್ಲ ಮಾವ, ಏನೂ ಇಲ್ಲ. ಬೇಕಿದ್ರೆ ಕೇಳು, ನಾನು ಬರ್ತೀನಿ. ಜೊತೆಲಿ ಹೋಗಿ ಮಾಡ್ಸಾಕ್ಬಿಟ್ಟು ಬರೋಣ. ಅಯ್ಯೋ ಬೇಡ ಮಾವ, ಇಷ್ಟೇ ಸಾಕು. ಸರಿ, ಇನ್ನು ಚಿರುಗೆ ಏನಾದ್ರು ಮಾಡ್ಸೋಣ ಅಂದ್ರೆ ನೀನ್ ಮೊದಲೇ ಹೇಳ್ದೆ ಅವ್ರ ಮನೆಯವ್ರು ಬಹಳ ಸ್ಥಿತಿವಂತರು, ಅವ್ರು ಈ ಥರದ್ದೇನು ಆಸೆ ಪಡಲ್ಲ ಅಂತ. ಅದಕ್ಕೋಸ್ಕರ ನಾನು ಸುಮ್ಮನೆ ಆದೆ. ಇಲ್ಲಿದ್ರೆ ಅವ್ರಿಗೂ ಮಾಡಿಸಿಟ್ಬಿಟ್ಟು ನಿನಗೆ ಸರ್ಪ್ರೈಸ್ ಕೊಡ್ತಾ ಇದ್ದೆ. ನೋಡಮ್ಮ, ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ನಿನಗೆ ಯಾವಾಗ ಏನ್ ಬೇಕಾದ್ರೂ ತಗೋ. ಇನ್ನೇನ್ ಸಮಾಧಾನನಾ? ಇನ್ನೇನ್ ಹಾಗಾದ್ರೆ? ಒಡವೆ ಒಂದೇ ತಾನೇ ಬೇಕಾಗಿದ್ದಿದ್ದು, ಅದಂತೂ ಆಗ್ಲೇನೆ ಇದ್ದೇ ಇದೆ. ಇನ್ನೇನು ದುಡ್ಡು ಬೇಡ ತಾನೇ? ಇಲ್ಲ ಮಾವ, ಏನು ಬೇಡ. ಸರಿ ಬಿಡು. ಇನ್ನೇನಿದ್ರು ಬಟ್ಟೆ ಬರೆ ಒಂದ್ ತೆಗಿಬೇಕು ಅಲ್ವಾ? ಅದನ್ನ ಮದುವೆ ದಿನ ಅಂತ ಗೊತ್ತಾದ್ಮೇಲೆ ಎರಡು ಮನೆಯವರು ಸೇರಿ ಒಟ್ಟಿಗೆ ಹೋಗಿ ತೆಗೆದುಕೊಂಡು ಬಂದ್ರಾಯ್ತು. ನೀನು ಯೋಚನೆ ಮಾಡಬೇಡ, ನನ್ನ ಮೊಮ್ಮಗಳ ಮದುವೆನ ಧಾಮ್ ಧೂಮ್ ಅಂತ ಮಾಡಿ ಮುಗಿಸೋಣ. ಸರಿ, ಬರ್ತೀನಮ್ಮ ನಾನು. ಅತ್ತೆ, ನನ್ನ ಪ್ರಯತ್ನ ನಾನು ಮಾಡಿದೆ. ಆದರೆ ಮಾವ ದುಡ್ಡು ಕೊಡಲಿಲ್ಲ ಅಂದರೆ ನಾನೇನು ಮಾಡಲಿ ಹೇಳಿ?
ದುಡ್ಡು ಯಾಕೆ ಕೊಡಲ್ಲ ಅಂದ್ರು ಅವರು? ಒಡವೆ ಜೊತೆ ಇನ್ನೂ ಏನಾದ್ರೂ ಬೇಕಾ ಅಂತ ಕೇಳಿದ್ರು ತಾನೆ? ದುಡ್ಡು ಬೇಕು ಅಂತ ಹೇಳ್ಬೇಕಿತ್ತು. ರಾಜಿ, ಮಾವನ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನಾನು ದುಡ್ಡು ಕೇಳ್ದೆ ಅಂದ್ರೆ ಅವ್ರು ನಂಬಲ್ಲ. ಏನಾದ್ರೂ ಕಾರಣ ಹೇಳ್ಬೇಕಿತ್ತು. ಏನೋ ಒಂದ್ ಕಾರಣ ಹೇಳ್ಬೇಕಿತ್ತು. ಇಲ್ಲ ಅತ್ತೆ, ನಿಮ್ಗೋಸ್ಕರ ನಾನು ಬೇಕಾದಷ್ಟು ಸುಳ್ಳು ಹೇಳಿದ್ದೀನಿ. ಇನ್ನು ನನ್ನಿಂದ ಆಗಲ್ಲ. ಅಂದ್ರೇನು? ಸುತ್ತಿ ಬಳಸಿ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದೀಯ? ಅಯ್ಯೋ ಅಮ್ಮ, ದೊಡ್ಡ ಪೆದ್ದಿ ನೀನು. ಅವಳು ನೇರವಾಗೇ ಹೇಳ್ತಾ ಇದ್ದಾಳೆ, ನೀನೇ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದನ್ನ ನಾನು ಅರ್ಥ ಮಾಡ್ಕೊಳ್ಳೋದಲ್ವೇ, ಇವಳಿಗೆ ಮಾಡಿಸ್ತೀನಿ. ಇವಳು ಮಾವ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಒಡವೆಗಳು ಮಾಡಿಸಿಟ್ಟಿದಾರಂತೆ. ಮಾವ ಸೊಸೆ ಸೇರಿ ಈ ಮದುವೆನ ಅದೇ ಹೇಗ್ ಮಾಡ್ತಾರೆ ಅಂತ ನಾವು ನೋಡೋಣ. ಅದೇ ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೋಡಿ, ನನ್ಗೆ ಎಷ್ಟು ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ನನ್ನ ಮಗಳ ಜೀವನಕ್ಕೆ ತೊಂದರೆ ಕೊಡಬೇಡಿ. ನಿಮಗ್ ತಮ್ಮಯ್ಯ ಅಂತೀನಿ. ಓಹೋ, ನೀನ್ ನಮಗ್ ತೊಂದರೆ ಕೊಡಬಹುದು, ನಾವ್ ನಿನಗ್ ಕೊಡೋ ಹಾಗಿಲ್ಲ ಅಲ್ವಾ? ನಾನೇನ್ ತೊಂದರೆ ಕೊಟ್ಟೆ? ನೀವು ಕೇಳಿದಷ್ಟು ದುಡ್ಡು ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೆ. ಅವತ್ತು ಚಿರು ಬಂದಾಗ ನೀನೇ ತಾನೇ ಆತರ ಬಿದ್ದಿದ್ದು. ನಾನು ಹೇಗಾದ್ರೂ ಅವತ್ತೇ ಹಣ ಕೊಡ್ತಿದ್ದೆ. ಆದ್ರೆ ನೀನ್ ಆತರ ಬಿದ್ದು ಮಾಡಿದ ಎಡವಟ್ಟಿಗೆ ಮಾವ ನಮ್ಮ ಮಧ್ಯೆ ಬರೋ ಹಾಗಾಯ್ತು. ಈಗ ನೋಡು ಏನೆಲ್ಲ ಆಗ್ತಿದೆ ಅಂತ. ಏಯ್, ನನಗ ಆ ಕಥೆ ಎಲ್ಲ ಬೇಡ. ನಮಗ್ ಹಣ ಬೇಕು ಅಷ್ಟೇ. ಇಲ್ಲ ಅಂದ್ರೆ ಈ ಮದ್ವೆ ನಡೆಯಕ್ ನಾವು ಖಂಡಿತ ಬಿಡಲ್ಲ. ರಾಜಿ, ನವಮಿ, ನಿನ್ಗೂ ಮಗಳಿದ್ದ ಹಾಗೆ. ಹೀಗೆಲ್ಲ ಮಾತಾಡೋದಕ್ಕೆ ನಿನ್ ಮನ್ಸಾದ್ರೂ ಹೇಗ್ ಬರುತ್ತೆ? ನೀನ್ ಹೇಗ್ ನಮಗ್ ಮೋಸ ಮಾಡ್ತಿದ್ಯೋ ಹಾಗ್ ನಮಗೂ ಮನ್ಸು ಬರುತ್ತೆ. ಅಯ್ಯೋ ನೋಡಿ, ನಿಮ್ಗೆ ನನ್ನ ಮೇಲೆ ಕೋಪ ಇದೆ, ಒಪ್ಕೋತೀನಿ. ಆದ್ರೆ ಅತ್ತೆ, ನವಮಿ ನಿಮ್ಮ ಮೊಮ್ಮಗಳು, ಅವಳ ಜೀವನ ಹಾಳಾಗೋದು ನಿಮ್ಗೆ ಇಷ್ಟ ಆಗುತ್ತಾ ಹೇಳಿ? ನನ್ಗೂ ಇಷ್ಟ ಇಲ್ಲ ಕಣೆ. ಅವಳ ಜೀವನನ ಉದ್ಧಾರ ಮಾಡ್ಬೇಕು ಅನ್ನೋದು ನನ್ಗೂ ಆಸೆ. ಅದಕ್ಕೆ ತಾನೆ ನಾವು ಪ್ರಮೋದನ್ ಕೊಟ್ಟು ಮದ್ವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದು. ಆದ್ರೆ ನೀನೆ ಗೊತ್ತು ಗುರಿ ಇಲ್ದಿರೋ ಯಾವನ್ಗೋ ಕೊಟ್ಟು ಮದ್ವೆ ಮಾಡಕ್ ಹೊರಟಿದೀಯಲ್ಲ. ಈಗ ಹೇಳು, ಅವಳ ಜೀವನ ಹಾಳು ಮಾಡ್ತಿರೋದು ಯಾರು? ಯಾಕೆ ಕಳ್ತಾ ಇದೀಯಾ? ಮಾತು ಹೊರಡ್ತಾ ಇಲ್ವಾ? ಹೇಗಮ್ಮ ಮಾತು ಹೊರಡುತ್ತೆ? ಅವಳ ತಲೆ ತುಂಬಾ ತುಂಬಿರೋದು ನಮಗ್ ದುಡ್ಡು ಕೊಡ್ಬೇಕು ಅನ್ನೋದಲ್ಲ, ನವಮಿ ಮದುವೆ ಹೇಗ್ ಮಾಡ್ಬೇಕು ಅನ್ನೋದಷ್ಟೇ. ಅದಕ್ಕೆ ನಮಗ್ ಕಾರಣಗಳು ಕೊಡ್ತಾ ಇದ್ದಾಳೆ, ನಮ್ಮನ್ನ ಮೂರ್ಖರನ್ ಮಾಡ್ತಿದ್ದಾಳೆ. ಖಂಡಿತ ಇಲ್ಲ ರಾಜಿ, ನನ್ನ ಮಾತು ನಂಬು. ನಾನು ಯಾಕೆ ಹಾಗೆ ಮಾಡಲಿ? ನನ್ನ ಮಗಳ ಭವಿಷ್ಯ ರೂಪಿಸೋದಕ್ಕೆ ನನಗೆ ನಿಮ್ಮ ಸಹಾಯನೂ ಬೇಕು. ಅಂಥದ್ರಲ್ಲಿ ನಾನು ನಿಮ್ಗೆ ಅನ್ಯಾಯ ಮಾಡ್ತೀನ ಹೇಳು? ಈ ಮಾತಿಗೇನು ಕಮ್ಮಿ ಇಲ್ಲ.